ಇದೊಂದು ವ್ಯವಸ್ಥಿತ ಜಾಲ ಅನ್ನುವಂಥದ್ದು ಅಂತ ರಕ್ತ ಚಂದ್ರಗ್ರಹಣದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪರಿಣಾಮಗಳು ಬೇರೆ ಬೇರೆಯವರ ಮೇಲೆ ಅನೇಕ ರಾಶಿ ನಕ್ಷತ್ರಗಳ ಮೇಲೆ ಆಗೋದನ್ನ ನಾವು ನೋಡಿದ್ವಿ. ಆದ್ರೆ ಇಂತಹ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಆಗುವಂತಹ ಪರಿಣಾಮಗಳೇನು, ಗರ್ಭಿಣಿಯರ ಮೇಲೆ ಆಗುವಂತಹ ಪರಿಣಾಮಗಳು ಏನು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಈ ಗುರುಜಿ ಈಗಾಗಲೇ ಈ ಒಂದು ಸಂದರ್ಭದಲ್ಲಿ ನಾವು ಮಾತನಾಡೋದಾದ್ರೆ, ನಾನು ನಿಮ್ಮ ಹತ್ರ ಮಾತನಾಡೋಕ್ಕಿಂತ ಮುಂಚೆ ಒಮ್ಮೆ ಶ್ರೀನಿವಾಸ್ ಅವ್ರ ಹತ್ರ ಮಾತನಾಡ್ತೀನಿ. ನಾನು ಈಗ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ನಾವು ನೋಡ್ತಾ ಇದೀವಿ, ಯಾರಿಗೆ ಹೇಗೆ ಪರಿಣಾಮಗಳಾಗತ್ತೆ ಅಂತ ಹೇಳಿ. ಸೊ ಈ ಸಂದರ್ಭದಲ್ಲಿ ಮಕ್ಕಳ ಮೇಲೆ ಈಗ ಹುಟ್ಟುವಂತಹ ಸಂದರ್ಭ ಆಗಿರ್ಬೋದು, ಅಥವಾ ಈಗಾಗಲೇ ಹೇಳ್ತಾರೆ ಈ ಗ್ರಹಣದ ಸಂದರ್ಭದಲ್ಲಿ ಹುಟ್ಟಿದ್ರು, ಈ ಕಾಲದಲ್ಲಿ ಹುಟ್ಟಿದ್ರು ಅಂತ ಹೇಳಿ, ಗರ್ಭಿಣಿ ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು ಅಂತ ಹೇಳ್ತಾರೆ. ಇದರ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಮೇಡಮ್, ಅದಕ್ಕಿಂತ ಮುಂಚೆ ಒಂದೆರಡು ವಿಷಯವನ್ನ ಇಲ್ಲಿ ನಾ ಪ್ರಸ್ತಾಪ ಮಾಡ್ತೀನಿ. ಈಗ ಶಿವಮೊಗ್ಗದಿಂದ ಫೋನ್ ಮಾಡಿದ್ರು, ಮತ್ತೆ ಇನ್ನೆಲ್ಲಿಂದ ಒಂದು ಫೋನ್ ಮಾಡಿದ್ರು ಬೆಂಗಳೂರು. ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ರು, ಅಂದ್ರೆ ನನಗೇನಾಗತ್ತೆ, ನನ್ನ ರಾಶಿಗೆ ಏನಾಗತ್ತೆ. ಅದಕ್ಕೆ ಅವ್ರ ಮನಸ್ಥಿತಿ ಅಷ್ಟೇ ಅದು, ಅದರಿಂದ ಹೊರಗ್ ಬರಕ್ ಸಾಧ್ಯವೇ ಇಲ್ಲ. ಆದ್ರೆ ನಮ್ಮನ್ನ ಇಲ್ಲಿ ಕೂರ್ಸಿದ ಮೇಲೆ ಇವರು ಸಾಧಕರು ಅನ್ನೋದು ಅವ್ರ ಮನ್ಸಿಗೆ ಬಂದಿರುತ್ತೆ. ಇದು ಜ್ಯೋತಿಷ್ಯ ಮತ್ತು ಧರ್ಮ ಅನ್ನೋದು ಒಂದು ಜ್ಞಾನ. ಆ ಜ್ಞಾನವನ್ನ ಇಟ್ಕೊಂಡು ಅವನಿಗೆ ಸಾಂತ್ವನವನ್ನ ಹೇಳುವಂತದ್ದು ಮತ್ತು ಅವನ ಮನಸ್ಸಿನಲ್ಲಿ ಶಕ್ತಿಯನ್ನ ತುಂಬುವಂತದ್ದು, ಇದನ್ನ ನಾವು ವಾಕ್ಶುದ್ಧಿ ಅಂತ ಹೇಳ್ತೀವಿ. ಆ ವಾಕ್ಶುದ್ಧಿಯನ್ನ ನಾವು ಪಡಿಬೇಕು ಅಂತ ಹೇಳಿದ್ರೆ ಇಂತಹ ಗ್ರಹಣ ಕಾಲದಲ್ಲಿ ನಾವು ಜಪ ತಪ ಮತ್ತು ಧ್ಯಾನ ಮತ್ತು ದಾನವನ್ನ ಮಾಡಿರ್ಬೇಕು ಅನ್ನೋದು ಧರ್ಮಶಾಸ್ತ್ರಗಳಲ್ಲಿ ಹೇಳಿರುವಂತಹ ರೀತಿಯಲ್ಲಿ ನಾವು ಗೋಚರಿಸುತ್ತೆ. ಇನ್ನ ನಾವ್ ಯಾವ್ದೇ ವಿಷಯಗಳನ್ನ ಹೇಳಿದ್ರು ಎಲ್ರಿಗೂ ಪರಿಣಾಮ ಬಿದ್ದೇ ಬೀಳುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ಈಗ ನೀವು ಗ್ರಹಣ ಕಾಲದಲ್ಲಿ ಪಂಚಭೂತಗಳ ಮೇಲೆ ಆಗ್ಬಹುದಾದಂತಹ ಆಕ್ರಮಣವಾಗಿರ್ಬೋದು, ಅಥವಾ ಆ ರೀತಿಯಾದಂತಹ ಒಂದು ಪ್ರಕ್ರಿಯೆ ಆಗ್ಬೋದು, ಅಂದ್ರೆ ವಿಕೋಪಕ್ಕಾಗ್ಬೋದು ಅಥವಾ ಸಾಧಾರಣಕ್ಕಾಗಿರ್ಬೋದು, ಎಲ್ಲವೂ ಕೂಡ ಪ್ರಕೃತಿಯ ಮೇಲೆ ಆಗುವಂಥದ್ದು. ಆ ಪ್ರಕೃತಿಯಿಂದ ನಿರ್ಮಾಣವಾದಂತಹ ಎಲ್ಲ ಜೀವಿಗಳಿಗೂ ತನ್ನದೇ ಆದಂತಹ ಒಂದು ರೂಪದಲ್ಲಿ ಹಿಂಸೆಯನ್ನಾಗಲಿ ಸಂತೋಷವನ್ನಾಗಲಿ ಅನುಭವಿಸುವಂತ ಕಾಲ ಇದಾಗಿರುತ್ತೆ. ಅದು ಯಾವ್ದೋ ಒಂದು ಸಿಂಹ ಹುಟ್ಟಿದೆ, ಅದಕ್ಕೇನಾಗುತ್ತೆ ಅಂತ ಕೇಳಿದ್ರೆ ಅದಕ್ಕೂ ಒಂಥರ ತೊಂದರೆ ಆಗಿರುತ್ತೆ, ಒಳ್ಳೇದಾಗಿರುತ್ತೆ. ಮಾನವನಿಗೂ ಅದು ತೊಂದರೆ ಆಗಿರುತ್ತೆ, ಒಳ್ಳೇದಾಗುತ್ತೆ. ಆದ್ರೆ ನಾವದನ್ನ ಹೇಗ್ ತಗೋತೀವಿ ಅನ್ನೋದ್ರ ಮೇಲೆ ಅದುವೇ ಪ್ರಶ್ನೆ ಇರೋದು ಗುರುಜಿ. ಅಂದ್ರೆ ಈಗ ಗ್ರಹಣ ಕಾಲದಲ್ಲಿ ಏನಾದ್ರೂ ಡೆಲಿವರಿ ಆದ್ರೆ ನನ್ನ ಮಗುವಿಗೆ ಏನಾಗುತ್ತೋ ಆ ರೀತಿಯ ಆತಂಕ ಸಾಕಷ್ಟು ಜನರಲ್ಲಿದೆ. ಆ ಆತಂಕ ನಿವಾರಣೆ ಹೇಗೆ ಮೇಡಮ್? ಪ್ರಕೃತಿಯಲ್ಲಿ ಆಗಬಹುದಾದಂತಹ ಈ ಡೆಲಿವರಿ ಮತ್ತು ಹುಟ್ಟು ಸಾವುಗಳಿಗೆ ಯಾರೂ ಕೂಡ ತೊಂದರೆಯನ್ನ ಮಾಡಕ್ ಆಗಲ್ಲ. ಅದು ಪ್ರಕೃತಿಯ ನಿಯಮ ಅದು. ಆದ್ರೆ ಈಗ ಇಲ್ಲಿರೋ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಗೆ ಯಾವತ್ತು ಬೇಕೋ ಅವತ್ತು ವಿಜ್ಞಾನ ತಂತ್ರಜ್ಞಾನದಿಂದ ಏನು ಸಿಸೇರಿಯನ್ ಮಾಡಿ ಮಕ್ಕಳನ್ನ ಎತ್ಕೊಡ್ತಾರಲ್ಲ, ಆ ದೃಷ್ಟಿಯಿಂದ ಗ್ರಹಣ ಬೇಡ, ನೆನ್ನೆನೆ ತಗೊಂಡ್ಬಿಡ್ಬೋದು ಅದನ್ನ. ನಿಮ್ಗೆ ಫುಲ್ ಟರ್ಮ್ ಬೇಬಿ ಆಯ್ತು ಅಂದ್ರೆ 36 ತಿಂಗಳು 40 ತಿಂಗಳವರೆಗೂ ಕಾಯ್ಬೇಕಾದ ಅವಶ್ಯಕತೆನೇ ಇಲ್ಲ. ಈಗ ನೀವ್ ಯಾವ್ದಕ್ಕೆ ಹೋದ್ರು ತೆಗೆದೇ ಕೊಟ್ಬಿಡ್ತಾರಲ್ಲ. ಹಾಗಾಗಿ ಗ್ರಹಣದ ದಿವಸ ಹುಟ್ಟುವಂಥದ್ದು ಸಾಧಾರಣವಾಗಿ ಕಡಿಮೆ ಆಗ್ಬಿಟ್ಟಿದೆ ಈಗ. ಅದ್ರ ಜೊತೆಗೆ ಮಕ್ಕಳಿಗೆ ನಾವ್ ಆಗ್ಲೇ ಹೇಳಿದಾಗೆ ಮನಸ್ಥಿತಿಗಳನ್ನ ಬದಲಾವಣೆ ಮಾಡಬೇಕು ಮತ್ತು ಮನಸ್ಥಿತಿಗಳನ್ನ ಪರಿವರ್ತನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದನೇ ಈ ಗ್ರಹಣ ಕಾಲದಲ್ಲಿ ಜಪವನ್ನ ಮಾಡಿ, ಇನ್ನೇನೋ ಯೋಚನೆ ಬಿಡ್ತಾರೆ, ಗ್ರಹಣ ಬಿಡ್ಬಿಟ್ರೆ ನಮ್ಗೇನೋ ಆಗ್ಬಿಡುತ್ತಪ್ಪ, ತೊಂದರೆ ಆಗ್ಬಿಡುತ್ತೆ, ನಾವ್ ಆ ಟೈಮಲ್ಲಿ ಊಟ ಮಾಡಿದ್ರೆ. ನೀವ್ ಎಲ್ಲವೂ ಕೂಡ ಸಮಸ್ಯೆ ಅಲ್ಲ, ಆದ್ರೆ ಸಮಸ್ಯೆ ಮಾಡ್ಕೊಳ್ಳುವಂಥದ್ದು ಯಾಕೆ ಬೇಕು? 100 ವರ್ಷ ಬದುಕುವಂಥದ್ದು ಶತಮಾನಂಭವತಿ ಅಂತ ಹೇಳಿ 100 ವರ್ಷ ಬದುಕುವಂತಹ ಜೀವನಕ್ಕೆ ತುಂಬಾ ನೆಮ್ಮದಿಯಾಗಿ ಹೋಗ್ಲಿ ಅನ್ನೋದು ಅಷ್ಟೇ ಹಿರಿಯರ ಕಾನ್ಸೆಪ್ಟ್ ಮತ್ತು ಋಷಿ ಮುನಿಗಳ ಮಾರ್ಗದರ್ಶನ. ಹಾಗಾಗಿ ಮಕ್ಕಳಿಗೆ ಏನ್ ಬೇಕು? ಮಕ್ಕಳಿಗೆ ಏನೂ ಗೊತ್ತಾಗಲ್ಲ. ನೀವು ಮಕ್ಕಳನ್ನ ಈಗ ಗ್ರಹಣ ಆಗ್ತಾ ಇದೆಯಾ, ಚಂದ್ರ ಬಂದಿದಾನ, ಸೂರ್ಯ ಬಂದಿದಾನ, ಏನು ಗೊತ್ತಾಗಲ್ಲ ಅವಕ್ಕೆ. ನೀವು ಗರ್ಭಿಣಿ ಸ್ತ್ರೀಯರು ಎಚ್ಚರಿಕೆಯಿಂದ ಯಾಕಿರ್ಬೇಕು ಅಂತ ಹೇಳಿದ್ರೆ ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ಆ ಮನಸ್ಸಿನ ಮೇಲೆ ಪರಿಣಾಮ ಬಿದ್ರೆ ಏನಾದ್ರೂ ತೊಂದರೆ ಆಗತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ, ಹಾರ್ಮೋನ್ಸ್ಗಳು ಅವರಿಗೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಬೆಚ್ಚಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ರೆ ಏನ್ ತಪ್ಪಿದೆ? ಹಾಗಾಗಿ ಮನೆಯ ಒಳಗಿರಿ. ಈ ಕಿರಣಗಳು ಬಿತ್ತು ಅಂದ್ರೆ ಬೇರೆ ಏನಾದ್ರೂ, ಈಗ ಬಾಣಂತಿ ಹಸಿ ಮೈ ಅಂತಾರೆ, ಅದೇ ರೀತಿ ಬಸಿರಿ ಆದಂತವ್ರ ಮೈ ಸಾಫ್ಟ್ ಆಗಿರುತ್ತೆ, ಅದ್ರ ಮೇಲೆ ಏನಾದ್ರೂ ಕಿರಣಗಳು ಬಿತ್ತು ಅಂದ್ರೆ, ಅಥವಾ ಅದ್ರ ಮೇಲೆ ಏನಾದ್ರೂ ಸಮಸ್ಯೆಗಳಾಗಬಹುದೇನೋ, ಅಥವಾ ಚರ್ಮ ಬಂದು ಕಪ್ಪಗಾಗ್ಬಿಡುವಂತದ್ದು, ಅಥವಾ ಬೇರೆ ಇನ್ನಾದ್ರೂ ರೋಗ ರುಜಿನಗಳು ಬರುತ್ತವೆ ಅನ್ನೋದಕ್ಕಾಗಿ ಮುಂಜಾಗ್ರತೆಯಿಂದ ಈ ರೀತಿಯಾದಂತಹ ಕ್ರಮವನ್ನ ವಹಿಸಿ ಅಂತ ಹೇಳ್ತಾ ಇದ್ರು. ಓಕೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೆ ಮತ್ತೊಬ್ಬ ಕಾಲರ್ ರೆಡಿ ಇದ್ದಾರೆ, ತುಮಕೂರಿನಿಂದ ರತ್ನಮ್ಮ ಅನ್ನೋರು ಕರೆ ಮಾಡಿದ್ದಾರೆ. ರತ್ನಮ್ಮ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಮಾತಾಡಿ, ಏನ್ ಹೇಳ್ಬೇಕಾಗಿತ್ತು?
ಅದೇ ನನ್ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ನನ್ನ ಹೆಸರು ಡೇಟ್ ಆಫ್ ಬರ್ತ್ ಸರಿಯಾಗಿಲ್ಲ, ಸುಮ್ನೆ ಹೆಸರು ರತ್ನಮ್ಮ ಅಂತ ಇಟ್ಟಿದ್ದಾರೆ. ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದೀನಿ. ಇನ್ ಮುಂದೆನಾರ ನೆಮ್ಮದಿ ಸಿಗುತ್ತಾ ನಮ್ಗೆ? ಸೊ ಹೆಸರು ಕೂಡ ಗೊತ್ತಿದೆ, ಅಂದ್ರೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಯಾವುದೇ ರೀತಿಯಲ್ಲೂ ರಾಶಿ ಅದು ಯಾವುದು ಗೊತ್ತಿಲ್ಲ, ಬಟ್ ಯಾವ್ದು ಗೊತ್ತಿಲ್ಲ. ರತ್ನಮ್ಮ ಗುರುಜಿ ಮಾತಾಡ್ತಾರೆ. ಜ್ಯೋತಿಷ ಶಾಸ್ತ್ರದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಹೌದು ಸರ್, ಹೇಳಿ ಸ್ವಾಮಿ. ಇದು ಗ್ರಹಣಕ್ಕೆ ಸಂಬಂಧಪಟ್ಟ ಒಂದು ವಿಷಯ ಆಗಿರುವುದರಿಂದ ನಿಜವಾಗಿ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಖಂಡಿತ ಕೊಡ್ಲಿಕ್ಕೆ ಶಾಸ್ತ್ರದಲ್ಲಿ ಆಗುತ್ತೆ. ದೈವಜ್ಞೇನ ಸಮಾಹಿತೇನ ಸಮಯ ಅಂತ ಹೇಳುವ ಒಂದು ಶಬ್ದ ಇದೆ ಶಾಸ್ತ್ರ, ಆ ಫಲವನ್ನು ಹೇಳಲಿಕ್ಕಾಗುತ್ತೆ. ಆದರೆ ನೀವು ಹಮ್ಮಿಕೊಂಡಂತಹ ಈ ಒಂದು ಗ್ರಹಣ ಕಾಲದ ಕಾರ್ಯಕ್ರಮಗಳು ಇಂತಹ ಪ್ರಶ್ನೆಗಳಿಗೆ ಅಂತೂ ನಿಮಗೊಂದು ಮಾತು ಹೇಳ್ಬೋದು, ನೀವೊಂದು ತಾಯಿ, ನಿಮ್ಮಲ್ಲಿ ಎಲ್ಲ ಸುಖ ದುಃಖಗಳನ್ನು ದಾಟಿ ಬಂದ ವಯಸ್ಸು ಅಂತ ನನಗೆ ಕಾಣಿಸ್ತಾ ಇದೆ ನಿಮ್ಮ ಶಬ್ದದಲ್ಲಿ. ಅದರಿಂದಾಗಿ ತಾವು ಪ್ರತಿದಿನ ಸೂರ್ಯೋದಯ ಅಥವಾ ಸಂಧ್ಯಾಕಾಲದಲ್ಲಿ ಸ್ವಲ್ಪ ದೇವರ ನಾಮಜಪ, ಕ್ಷೇತ್ರ ದರ್ಶನ ಮತ್ತು ಭಾವನಾತ್ಮಕವಾದ ಪ್ರೀತಿಯಿಂದ ಇನ್ನೊಬ್ಬರನ್ನು ನಿರ್ಧರಿಸಿಕೊಳ್ಳುವುದು, ಭಾವಿಸಿಕೊಳ್ಳುವುದು, ವಿಷಯವನ್ನು ಹಂಚಿಕೊಳ್ಳುವುದು, ಇದು ದೊಡ್ಡ ಯಾಗ. ಮನುಷ್ಯನಿಗೆ ದೇವಯಾಗಕ್ಕಿಂತಲೂ ಮಿಗಿಲಾದದ್ದು ಆತ್ಮಯಾಗ. ನಾವು ನಮ್ಮನ್ನು ಸಾಂತ್ವನ ಮಾಡಿಕೊಂಡಾಗ ಗ್ರಹಚಾರವು ದೂರವಾಗುತ್ತೆ. ಅದರಿಂದ ನಿಮ್ಮಲ್ಲಿ ಸ್ತ್ರೀ ಆದದ್ರಿಂದ ಸ್ತ್ರೀ ತತ್ವಗಳು ಅಂತ ಹೇಳುವುದು ಒಂದೊಂದು ಶಬ್ದ ಅರ್ಥವೇ ಬೇರೆ. ಅದರಿಂದ ನೀವು ಅದನ್ನೆಲ್ಲ ಪಾಲನೆ ಮಾಡಿ ಖಂಡಿತವಾಗಿ ರಾ ಅಂತ ಹೇಳುವ ಅಕ್ಷರ ಇದೆ, ಅದು ಚಿತ್ತ ನಕ್ಷತ್ರವನ್ನು ಸೂಚಿಸುತ್ತೆ. ದೇವರ ದಯೆ ನಿಮಗಿನ್ನು ನಾಡಿದ್ದು ಬರ್ತಾ ಇದೆ ಕನ್ಯಾ ರಾಶಿಗೆ. ಅದರಿಂದ ನಿಮ್ಮ ಜೀವನಕ್ಕೆ ಪಾವನತೆ ಬರಲಿ ಅಂತ ಹೇಳಿ ಪ್ರಾರ್ಥಿಸ್ತೇವೆ. ಓಕೆ, ಇನ್ನು ಗುರುಜಿ, ಈಗಾಗಲೇ ನಾವು ಹೇಳ್ತಾ ಇದ್ವಿ, ನಾನು ಇನ್ನೂ ಒಂದಷ್ಟು ವಿಚಾರಗಳನ್ನ ನಿಮ್ಮ ಹತ್ರ ಮಾತನಾಡಬೇಕು. ಅದಕ್ಕಿಂತ ಮುಂಚೆ ಒಂದಷ್ಟು ಪ್ರಕೃತಿಯ ಬಗ್ಗೆ ನಾವು ಮಾತನಾಡೋದಾದ್ರೆ, ಈ ಒಂದು ಗ್ರಹಣ ಪ್ರಕೃತಿಯ ಮೇಲೆ ಪರಿಣಾಮ ಬೀರುತ್ತಾ? ನೆರೆ, ಬರ ಇವೆಲ್ಲವನ್ನ ನಾವು ನೋಡಿದ್ವಿ, ಪ್ರವಾಹ ಪರಿಸ್ಥಿತಿಯನ್ನ ನೋಡಿದ್ವಿ. ಈಗ ಮಳೆಗಾಲ ನಿಲ್ಲಬೇಕಾದಂತಹ ಸಂದರ್ಭ, ಇನ್ನೂ ಕೂಡ ಮಳೆಗಾಲ ಬರ್ತಾನೆ ಇದೆ, ಈ ರೀತಿಯಾದಂತಹ ಒಂದಷ್ಟು ವಿಚಾರಗಳು. ಸೊ ಇದು ಪರಿಣಾಮ ಬೀರುತ್ತಾ ಪ್ರಕೃತಿಯ ಮೇಲೆ? ಖಂಡಿತವಾಗಿಯೂ ಇದು ಖಗೋಳ ಶಾಸ್ತ್ರದಲ್ಲಿ ಅವಲಂಬಿತವಾದ ಸೂರ್ಯಚಂದ್ರ ಗ್ರಹಣ. ಖಗೋಳಕ್ಕೆ ಇದರ ದುಷ್ಪರಿಣಾಮವೋ ಶುಭ ಪರಿಣಾಮಗಳು ಅಂತ ಹೇಳುವುದು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಪಂಚಭೂತ ತತ್ವಗಳ ಆಧಾರಿತ ಯುಕ್ತವಾದ ನವಗ್ರಹಗಳಲ್ಲಿ ಪ್ರಧಾನವಾಗಿ ಸೂರ್ಯಚಂದ್ರರೇ ಪ್ರಥಮ ಆದ್ಯತೆಯನ್ನ ಈ ಗ್ರಹಮಂಡಲದಲ್ಲಿ ಸ್ಥಾನ ಅಲಂಕರಿಸುವುದರಿಂದ ಈ ಎರಡು ಗ್ರಹಗಳಿಗೆ ಸಂಭವಿಸುವಂಥ ಈ ಗ್ರಹಣ ಕಾಲವು ಪ್ರಕೃತಿಯ ಮೇಲೆ 100% ದುಷ್ಪರಿಣಾಮಗಳು ಕೊಡುತ್ತೆ. ಮನುಷ್ಯನ ಮೇಲಾದರೂ ನಾವು ಹೇಳುವುದನ್ನು ಸ್ವಲ್ಪ ಮುಂದೆ ಹಿಂದೆ ಹೇಳಿ ನೋಡ್ಬೋದು. ಪ್ರಕೃತಿಯ ಮೇಲೆ ಆಗುವ ಸನ್ನಿವೇಶಗಳನ್ನು ಕಡ್ಡಾಯವಾಗಿ 90% ಹೇಳ್ಬೋದು. ಯಾಕೆ? ಈಗ ನೀವು ಚಂದ್ರನಿಗೆ ಜಲತತ್ವ ಅಂತ ಹೇಳಿದ್ದಾರೆ, ಜಲತತ್ವದಲ್ಲಿಯೇ ಗ್ರಹಣ ಸಂಭವಿಸಿದೆ. ಅದಲ್ಲದೆ ರಾಹುಯುಕ್ತನಾದ ಈ ರಾಹುವು ಭರಣಿ ನಕ್ಷತ್ರದ 2ನೇ ಪಾದ, ಚಂದ್ರನು ಭರಣಿ ನಕ್ಷತ್ರದ 3ನೇ ಪಾದ, ಇದಕ್ಕೆ ಸಮಸಪ್ತಮದಲ್ಲಿ ಸೂರ್ಯ ನೀಚನಾಗಿರುವುದು. ಹಾಗಾದರೆ ಇಲ್ಲಿ ಸೂರ್ಯನ ಪ್ರಭಾವವು ಇಲ್ಲಿ ಪೂರ್ಣವಾಗಿ ಗ್ರಹಮಂಡಲದಲ್ಲಿ ಈ ಪೃಥ್ವಿಯ ಮೇಲೆ, ಭೂತತ್ವದ ಪಂಚಭೂತದ ಮೇಲೆ ಪರಿಣಾಮಕಾರಿಯಾಗಿರುವುದರಿಂದ ನೀವು ಹೇಳಿದಂತಹ ಈ ಪ್ರಕೃತಿಯಲ್ಲಿ ಸಂಭವಿಸುವ ಮಳೆ, ಜಲ, ಅಗ್ನಿ ಅಥವಾ ಪ್ರಕೃತಿ ವಿಕೋಪಗಳು, ಭೂಕುಸಿತಗಳು ಅಥವಾ ಇದರಲ್ಲಿ ಸಂಭವಿಸುವಂತಹ ಅನಾಹುತಗಳು ಇಲ್ಲಿ ಲಭಿಸುವ ಸಾಧ್ಯತೆ ಈ 4 ತಿಂಗಳು ಅಥವಾ ಚಂದ್ರಮಾನ ಯುಗಾದಿಯ ಮುಂಚಿತವಾಗಿ ಪರಿಣಾಮಗಳು ಬರುವ ಸಾಧ್ಯತೆಗಳು ಇರುತ್ತೆ ಅಂತ ಒಂದು ಮಾತು ಹೇಳ್ಬೋದು. ಆದರೆ ಈ ಗ್ರಹಗಳಿಗೆ ಖಗೋಳ ಶಾಸ್ತ್ರದಲ್ಲಿ ಏನು ಭೂಮಂಡಲದ ಮೇಲೆ ಅಥವಾ ನಮ್ಮ ಭಾರತದ ಮೇಲೆ ಅಥವಾ ಕರ್ನಾಟಕದ ಮೇಲೆ ಯಾವ ಯಾವ ಗ್ರಹಗಳ ಫಲಗಳು ಎಷ್ಟು ಅಧಿಕವಾಗಿದೆ ಅಂತ ಹೇಳಿ ನಾವು ನಿರ್ಧರಿಸಬೇಕು. ಅದರಿಂದಾಗಿ ನೀವು ಹೇಳಿದ ಫಲ ಇದರಲ್ಲಿ ಕಡ್ಡಾಯವಾಗಿ ಹೇಳಬಹುದು. ಅವಕಾಶ ಬೇಕು. ಕೆಲವು ಕ್ಲಿಪ್ತ ಸ್ವಲ್ಪ ಕಾಲಗಳಲ್ಲಿ ಇದನ್ನು ವಿಶ್ಲೇಷಣೆ ಮಾಡಿದ್ರೆ ಅದು ಅಪೂರ್ಣ ಅಂತ ಹೇಳ್ತೇನೆ. ಓಕೆ ಶ್ರೀನಿವಾಸ್ ಗುರೂಜಿ ಅವರೇ, ಈಗಾಗಲೇ ಈ ರೀತಿಯಾದ ಒಂದು ಘಟನೆಗಳನ್ನ ನೋಡಬಹುದು ಅನ್ನೋದನ್ನ ಕೂಡ ಈಗಾಗಲೇ ಗುರೂಜಿ ಅವರು ಹೇಳಿದ್ದಾರೆ. ಸೊ ಹಾಗಾದ್ರೆ ಈಗ ಒಂದು ರೀತಿಯಲ್ಲಿ ಆಯ್ತಪ್ಪ, ಈ ತರ ಆಗುವಂತ ಸಾಧ್ಯತೆ ಇದೆ, ನಾವೀಗ ಯಾವ್ದಾದ್ರು ಒಂದು ಗ್ರಹಚಾರ ದೋಷ ಅಥವಾ ಅದಕ್ಕೆ ಪರಿಹಾರ ಅಂತ ಹೇಳಿ, ಇಂತಹ ಸಮಯದಲ್ಲಿ ಪ್ರಕೃತಿಗೆ ಈ ತರ ಆಗದ ಹಾಗೆ ಪರಿಹಾರಗಳು ಇದೆಯಾ ಶಾಸ್ತ್ರದಲ್ಲಿ? ಖಂಡಿತವಾಗ್ಲೂ ಶಾಸ್ತ್ರಗಳಲ್ಲಿ ಇಂಥದ್ದಾಗತ್ತೆ, ಇದನ್ನ ಕಡಿಮೆ ಮಾಡ್ಬೋದು ಅಂತ ಹೇಳುತ್ತೆ. ಈಗ ಮಳೆ ಬರದೆ ಹೋದಂತ ಸಂದರ್ಭದಲ್ಲಿ ಪರ್ಜನ್ಯ ಜಪವನ್ನ ಮಾಡಿ ಮಳೆಯನ್ನ ಬರಿಸ್ಬೋದು ಅನ್ನೋದನ್ನ ಹೇಳುತ್ತೆ.
ಅದರ ಜೊತೆಲಿ ಅಗ್ನಿ ಅವಘಡಗಳು ನಡೀಬೇಕಾದಂತಹ ಸಂದರ್ಭದಲ್ಲಿ ಅಗ್ನಿಯನ್ನ ಪ್ರಾರ್ಥನೆ ಮಾಡಿ ಆ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಅದನ್ನ ಅವಘಡಗಳನ್ನ ತಪ್ಪಿಸ್ಬೋದು ಅಂತ. ನಿತ್ಯ, ನೈಮಿತ್ತಿಕ, ಕಾಮ್ಯ ಈ ರೀತಿ ಅನೇಕ ಶಾಸ್ತ್ರಗಳ ರೂಪಗಳಿವೆ. ಹಾಗಾಗಿ ಒಂದಕ್ಕೆ ಏನ್ ಸಮಸ್ಯೆ ಇದೆ ಅದನ್ನ ನಾವು ಅರಿತುಕೊಂಡು ಬಹುತೇಕ ಅದಕ್ಕೆ ಪರಿಹಾರವನ್ನು ಮಾಡ್ಬೋದಾಗಿರುತ್ತೆ. ಈಗ ಅದಕ್ಕೆ ನಾನು ಹೇಳ್ತಾ ಇರೋದು, ಈ ವರ್ಷಂ ಪ್ರತಿಯಲ್ಲಿ ಈ ಗ್ರಹಣ ಕಾಲದಲ್ಲಿ ತನ್ನ ಶಕ್ತಿ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಕೊಂಡ್ರೆ ಅಂತವ್ರು ಮಾತ್ರ ಪ್ರಿಡಿಕ್ಷನ್ ಮಾಡೋದಕ್ಕೆ ಆಗತ್ತೆ. ಸುಮ್ಮನೆ ಈಗ ಸಾಧಕನ ಅಲ್ಲದೆ ಇದ್ದವನು ಬಂದು ಪ್ರಿಡಿಕ್ಷನ್ ಮಾಡಿದ್ರೆ ಅದನ್ನ ತಗೊಳಕ್ ಆಗಲ್ಲ, ಅದು ಶಾಸ್ತ್ರಗಳು ಅದನ್ನ ಒಪ್ಪಲ್ಲ. ಹಾಗಾಗಿ ತನ್ನ ಆತ್ಮಶಕ್ತಿಯನ್ನ ಜಾಸ್ತಿ ಮಾಡ್ಕೊಂಡು ಲೋಕ ಕಲ್ಯಾಣವನ್ನ ಮಾಡುವಂತಹ ಜನಗಳು ಜಾಸ್ತಿ ಆಗ್ಬೇಕು. ಅದಕ್ಕೆ ಇಂತಹ ಗ್ರಹಣ ಕಾಲದಲ್ಲಿ ಪ್ರಾಪ್ತವಾದಂತಹ ಸಂದರ್ಭದಲ್ಲಿ ಜಪ, ತಪ, ಹೋಮ, ಹವನಾದಿಗಳು, ದೇವತಾ ಪೂಜೆಗಳು ಎಲ್ಲವನ್ನು ಮಾಡಬೇಕು ಅನ್ನೋದು ಶಾಸ್ತ್ರದ ವಿದಿತ. ಹಾಗಾಗಿ ಶಾಸ್ತ್ರಕ್ಕೆ ಸಮ್ಮತವಾದಂತಹ ವಿಷಯಗಳನ್ನ ಹೇಳ್ಬೇಕಾದ್ರೆ ಪ್ರಕೃತಿಯ ವಿಕೋಪಗಳು ಎಲ್ಲಿ ಜಾಸ್ತಿ ಬಾಧಿಸ್ತಾ ಇರುತ್ತವೆ, ಬಹುತೇಕ ಈಗ ಹೇಳ್ತಾ ಇದ್ರು ಚಂದ್ರನ ಒಂದು ಈ ಗ್ರಹಣದ ಸಂದರ್ಭದಲ್ಲಿ ಈಶಾನ್ಯ ದಿಕ್ಕಿನವರಿಗೆ ತೊಂದರೆ ಆಗ್ತಾ ಇರುತ್ತೆ ಅಂತ. ಈಶಾನ್ಯ ದಿಕ್ಕಿನವ್ರು ಏನ್ ಮಾಡ್ಬೇಕಾಗಾದ್ರೆ ಅವರು ಅಲ್ಲಿ ಜಪತಪಗಳನ್ನ ಮಾಡ್ಬೇಕು. ಹಾಗಿದ್ರೆ ಅವ್ರಿಗೆ ಯಾವ್ದು ದೇವರ ನಂಬಿಕೆನೇ ಇಲ್ಲದೆ ಇರುವಂತವ್ರು ಇರ್ತಾರೆ. ಅವಾಗ ಏನ್ ಮಾಡ್ಬೇಕಂಗಾದ್ರೆ ಆ ರೀತಿಯಾದಂತಹ ಸಂದರ್ಭದಲ್ಲಿಯೂ ಇಲ್ಲಿ ನಾವು ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆ ಮಾಡಿದ್ರೆ ಬಹುತೇಕ ಅವರಿಗೆ ಒಳ್ಳೇದಾಗ್ಲಿ, ಈಗ ಎಲ್ರೂ ಒಳ್ಳೇದಾಗಿರ್ಬೇಕು, ಒಳ್ಳೇದಾಗ್ಲಿ ಅನ್ನೋದು ಪ್ರಾರ್ಥನೆ ಏನಿದೆ ಅದನ್ನ ಹೆಚ್ಚು ಮಾಡಿದ್ರೆ ಅವ್ರಿಗೂ ಕೂಡ ಅನುಕೂಲವಾಗುತ್ತೆ. ಎಲ್ಲೋ ಒಂದ್ ಕಡೆ ಮನೇಲಿ 5 ಮಕ್ಳು ಇರ್ತಾರೆ ಅಂತ ಇಟ್ಕೊಳ್ಳಿ, ಒಬ್ಬನಿಗೆ ಧಾರ್ಮಿಕ ನಂಬಿಕೆನೇ ಇರೋಲ್ಲ, ಇನ್ನೊಬ್ಬನಿಗೆ ಸ್ವಲ್ಪ ಧಾರ್ಮಿಕ ನಂಬಿಕೆ ಇರುತ್ತೆ, ಇನ್ನೊಬ್ಬ ಆಚರಣೆಲೇ ಇರ್ತಾನೆ. ಆ ಆಚರಣೆಯಲ್ಲಿ ಇದ್ದವನು ಬಹುತೇಕ ಇನ್ ಮಿಕ್ಕಿದವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳುವಂತ ವೇ ಇದೆ, ಅದನ್ನ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳುತ್ತೆ. ಮಾರ್ಗಗಳನ್ನ ಅನುಸರಿಸಬೇಕು ಅಂತ. ಈಗ ಇನ್ನೊಂದು ವಿಷಯವನ್ನ ನಾನು ಗಮನಿಸ್ತೆ, ಈಗ ಚರ್ಚೆ ಬಂದಾಗ ಒಂದು ವಿಷಯವನ್ನ ಗಮನಿಸ್ತೆ. ಈಗ ವೃಶ್ಚಿಕ ರಾಶಿಯವರಿಗೆ ತೊಂದರೆ ಇದೆ, ಹಾಗಾಗಿ ಮೋದಿಯವರು ಸ್ವಲ್ಪ ಪುರಾಣ ಪುಣ್ಯಗಳಲ್ಲಿ ಅಂದ್ರೆ ಪುಣ್ಯ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಪುರಾಣ ಪುಣ್ಯ ಕಥೆಗಳನ್ನ ತಿಳ್ಕೊಂಡಿರೋದ್ರಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಳುವಂತ ಶಕ್ತಿ ಅವ್ರಿಗಿದೆ ಅಂತ ಹೇಳುತ್ತೆ. ಅಂದ್ರೆ ಅವ್ರಿಗಿದೆ ಅಂತ ಹೇಳ್ತಾ ಇದ್ರು. ನಾನೀಗ ಯೋಚನೆ ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಮೇಷರಾಶಿಯಲ್ಲಿ ಹುಟ್ಟಿದವನು ಮತ್ತು ಒಬ್ಬ ಪ್ರಧಾನಮಂತ್ರಿ ಆದಂತಹ ಮೇಷರಾಶಿಯಲ್ಲಿ ಹುಟ್ಟಿದವನು ಇಬ್ರು ಸಮಾನರು ಅಲ್ಲವೇ ಅಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದು ಕರೆಕ್ಟ್, ಅದು ಇಲ್ಲ ಅಂತ ಹೇಳಲ್ಲ. ಅದೇ ರೀತಿ ಒಬ್ಬನಿಗೆ ಆದಾಯ ಬರುತ್ತೆ, ಈ ಗ್ರಹಣದಿಂದ ಒಬ್ಬನಿಗೆ ಆದಾಯ ಬರುತ್ತೆ ಅಂದ್ರೆ ಅವನು ತುಂಬಾ, ಈಗ ಅನಿಲ್ ಅಂಬಾನಿ ಅಂತವ್ರು ಅಂತವ್ರಿಗೆಲ್ಲ ಈಗ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ ಅಂತ ಹೇಳಿದ್ರೆ ಒಬ್ಬ ಭಿಕ್ಷುಕನಾದವನು ಆ ಕೋಟ್ಯಾಂತರ ರೂಪಾಯಿಯನ್ನ ಪಡೆಯೋದಕ್ಕೆ ಅಸಾಧ್ಯ. ಹಾಗಾಗಿ ಈಗ ಸ್ಥಾನದಲ್ಲಿ ಇರೋರ್ಗೆ ಸಮಸ್ಯೆ ಆಗಲ್ಲ. ಹಂಗ ಆಗುವಂತದ್ದಿದ್ರೆ ಬೇರೆ ವಿಪ್ಲವವೇ ನಡಿಬೇಕಾಗುತ್ತೆ. ಸ್ಥಾನದಲ್ಲಿ ಇಲ್ಲದೆ ಇದ್ದವಂತವ್ರು ಸ್ಥಾನವನ್ನ ಪಡಿಬೇಕು ಅಂತ ಹೇಳಿದ್ರೆ ಇಂತಹ ಪುಣ್ಯ ಕಾಲಗಳಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡ್ಕೊಳ್ಳುವಂಥದ್ದು ಒಳಿತಾಗಿದೆ. ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರದ ಹಾಗೆ ಅಥವಾ ಮುಂದೂಡುವ ಹಾಗೆ ಯಾವುದೇ ರೀತಿ ಸಮಸ್ಯೆಗಳು ಆಗದ ಹಾಗೆ ನೋಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡುವಂತಹ ಅಥವಾ ಅದನ್ನ ನಿಯಂತ್ರಣ ಮಾಡುವ ಬಗೆ ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದ್ರ ಮೂಲಕ, ಜಪ ತಪಗಳನ್ನ ಮಾಡುವುದರ ಮೂಲಕ ಅಂತ ಹೇಳಿ ಸವಿಸ್ತಾರವಾಗಿ ಎಲ್ಲಾ ಪರಿಣಾಮಗಳ ಬಗ್ಗೆ ಇಬ್ರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಬ್ಬರಿಗೂ ಕೂಡ ಧನ್ಯವಾದಗಳು. ಈಗಾಗಲೇ ಚಂದ್ರಗ್ರಹಣ ಈಗಾಗಲೇ ಸ್ಪರ್ಶಕಾಲ ಆಗಿದೆ, ಇನ್ನು ಕೆಲವೇ ಹೊತ್ತಿನಲ್ಲಿ ಮಧ್ಯಕಾಲವನ್ನು ಸಮೀಪಿಸ್ತಾ ಇದೆ, ಆ ನಂತರ ಮೋಕ್ಷಕಾಲ. ಇವೆಲ್ಲದರ ಮಧ್ಯೆ ಏನೇನಾಗುತ್ತೆ, ಯಾವ ರೀತಿಯಾಗಿ ನಾವು ಇರಬೇಕು, ಯಾವ ರೀತಿಯಾಗಿ ಯಾರ್ಯಾರು ಪರಿಣಾಮಗಳನ್ನು ಎದುರಿಸ್ತಾರೆ ಅನ್ನೋದನ್ನ ನೋಡಿದ್ವಿ. ಇದುವೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.